ಸರ್ ಎಲ್ಲ ಕತೆ ಎಲ್ಲ ಇಷ್ಟ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಫ್ರೆಂಡ್ಶಿಪ್ ಮಾಡೋರು ಈ ಮೂವಿ ನೋಡಿ ಮಾಡಬೇಕು, ಬಟ್ ಫ್ರೆಂಡ್ಶಿಪ್ ಮಾಡಿದ್ಮೇಲೆ ಯಾರು ಫ್ರೆಂಡ್ಸಿಗೆ ದ್ರೋಹ ಮಾಡಬಾರ್ದು. ವಿಶ್ವನಾಥ್ ಅವರು ಒಂದು ಮೊದಲನೇ ನಿರ್ದೇಶನ ಇರ್ಬೋದು, ಆ ಪ್ರಯತ್ನ ತುಂಬ ಚೆನ್ನಾಗಿದೆ. ಏನಂತ ಸ್ಟೂಡೆಂಟ್ಸ್ಗೆ ಇಂಪಾರ್ಟೆಂಟ್ ಮೆಸೇಜ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹೊಸ ಪ್ರತಿಭೆಗಳಂತೆಲ್ಲ ಸೇರಿಕೊಂಡು ಹೊಸ ಒಂದು ಪ್ರಯತ್ನ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಏನು ನಿಮ್ಗೇನು ಲೈಕ್ ಅಂದರೆ ಒಳ್ಳೆ ಮೆಸೇಜ್ ಇದೆ. ಏನು ವಯಸ್ಸಲ್ಲಿ ಏನು ತಪ್ಪು ಮಾಡಬೇಕು, ಏನು ತಪ್ಪು ಮಾಡಬಾರ್ದು ಅಂತ ಒಳ್ಳೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಫ್ರೆಂಡ್ಶಿಪ್ ಯಾವ ರೀತಿ ಇರಬೇಕು, ನಂಬಿದರೆ ಯಾವ ರೀತಿಯಾಗಿ ನಡ್ಕೋಬೇಕು, ಮೋಸ ಮಾಡಬಾರ್ದು ಸ್ನೇಹದಲ್ಲಿ ಅಂತೆಲ್ಲ ಒಂದು ಒಳ್ಳೆ ಪ್ರಯತ್ನ ಆಗಿದೆ. ಒಳ್ಳೆ ಮೆಸೇಜ್ ಇದೆ. ಖಂಡಿತವಾಗೂ ತುಂಬ ಚೆನ್ನಾಗಿ ಮೂಡಿದೆ. ಎಲ್ಲ ರೆಸ್ಪಾನ್ಸನ್ನು ತುಂಬ ಚೆನ್ನಾಗಿದೆ. ಖಂಡಿತವಾಗೂ ಹಿಟ್ ಆಗುತ್ತೆ. ಕೆಲವು ಲೊಕೇಶನ್ಸ್ ಎಲ್ಲ ಆಲ್ಮೋಸ್ಟ್ ಬಳ್ಳಾರಿಯಲ್ಲೇ ತೆಗೆದು ಆಲ್ಮೋಸ್ಟ್ ಎಲ್ಲ ಫುಲ್ಲಿ ಬಳ್ಳಾರಿಯಲ್ಲಿ ತೆಗೆದಿರೋದು. ಹಾಗಾಗಿ ಬಳ್ಳಾರಿ ಎಲ್ಲ ಜನತೆ ಖಂಡಿತವಾಗೂ ಸಪೋರ್ಟ್ ಮಾಡಬೇಕು. ತುಂಬ ಖುಷಿ ಇದೆ. 4 ವರ್ಷದ ಕಷ್ಟ ಫೈನಲಿ ಇದೆ. ಬಟ್ ಆಡಿಯನ್ಸ್ ಹೇಳ್ಬೇಕು, ರೆಸ್ಪಾನ್ಸು ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ರಿಗೂ ಥ್ಯಾಂಕ್ ಯು. ಇನ್ನೂ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತೀನಿ ಸರ್. ಅದು ಇದು ಥಾಟ್ ಅಂತೇನಿಲ್ಲ, ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ಮೈಂಡಲ್ಲಿತ್ತು ನನಗೆ. ಮುಂಚೆಯಿಂದನೂ ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗಲಿಂದನೂ ನಾನು ಸಿನಿಮಾ ಡೈರೆಕ್ಟರ್ ಆಗ್ಬೇಕು ಅನ್ನೋದು ನನ್ನೊಂದು ದೊಡ್ಡ ಗೋಲ್. ಆವಾಗಿಂದ ಬಂದಿರೋ ಗೋಲ್, ಆವಾಗಿಂದ ಬರ್ಕೊಂಡಿರೋ ಕೆಲವೊಂದು ಡೈಲಾಗ್ಸ್ ಈ ಫಸ್ಟ್ ಸಿನಿಮಾದಲ್ಲಿ ಯೂಸ್ ಮಾಡಿದ್ದು. ನಾನು 7th ಸ್ಟ್ಯಾಂಡರ್ಡ್ ಇದ್ದಾಗಿಂದ ಬರೆದಿರೋ ಡೈಲಾಗ್ಸ್ ಯೂಸ್ ಮಾಡ್ಕೊಂತ ಬಂದಿದ್ದೀನಿ ಸರ್. ಇದು ಕೆಲವೊಂದು ಡೈಲಾಗ್ಸು, ಕೆಲವೊಂದು ಸಿಚುವೇಶನ್ಸು ನನ್ನ ಲೈಫಲ್ಲಿ ಆಗಿರೋದು ಕೂಡ ಸ್ವಲ್ಪ ಇದೆ. ನಾನು ನೋಡಿದ್ದು ಅವು ಒಂದು ಸ್ವಲ್ಪ ಮನಸ್ಸಿಗೂ ಹತ್ಕೊಂಡು ಈ ಥರ ಇರಬಾರ್ದು. ಎಷ್ಟೋ ಜನ ಫ್ರೆಂಡ್ಶಿಪ್ಪಿಂದ ಆಮೇಲೆ ರಿಲೇಷನ್ಶಿಪ್ಪಿಂದ ಭಾಳ ಮೋಸ ಮಾಡೋದು ಇದೆಲ್ಲ ಭಾಳ ಇದೆ. ಸೊ ಅದ್ರದ್ದೆಲ್ಲ ಏನಾದರೂ ಒಂದು ಮೆಸೇಜ್ ಕೊಡ್ಬೇಕು. ಮೆಸೇಜ್ ಅಂತ ನಾನು ಮಾಡಿಲ್ಲ, ಒಟ್ಟಿನಲ್ಲಿ ಎಂಟರ್ಟೈನ್ಮೆಂಟ್ ಮಾಡಬೇಕು, ಪ್ಲಸ್ ಅದ್ರ ಜೊತೆಗೆ ಒಂದು ಸಂದೇಶ ಕೂಡ ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು. ಹಾಗೆ ನಮ್ಮ ಬಳ್ಳಾರಿಯಲ್ಲಿ ಎಲ್ಲ ಕಡೆನೂ ಚೆನ್ನಾಗಿ ನಾವು ಶೂಟಿಂಗ್ ಮಾಡೋದಕ್ಕೆ ಎಲ್ಲದಕ್ಕೆ ಸಹಕಾರ ಮಾಡಿದ್ದು ಮಂಜುನಾಥ್ ಬೆಳಗೆರೆ ಅವರು. ಈ ಸಿನಿಮಾನ ಕರ್ನಾಟಕಕ್ಕೆ ಅವರೇ ಅರ್ಪಿಸ್ತಾ ಇದ್ದಾರೆ. ಅವರಿಗೆ ನಾವು ತುಂಬ ಹೃದಯದಿಂದ ಥ್ಯಾಂಕ್ಸ್ ಹೇಳ್ಕೊಳ್ತೀನಿ. ಆ್ಯಂಡ್ ಬಸವರಾಜ್ ಅಂಕಲ್ ಅಂತ ಅವರು ಕೂಡ ನಮ್ಗೆ ಭಾಳ ಸಹಾಯ ಮಾಡಿದರು, ಬಳ್ಳಾರಿಯವರು. ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಬಳ್ಳಾರಿ ಜನರಿಗೆ, ರಾಯಚೂರು ಜನರಿಗೆ, ಕರ್ನಾಟಕದ ಎಲ್ಲ ಜನರಿಗೆ, ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸು ಭಾಳ ಸಹಾಯ ಮಾಡಿದರು ನಮಗೆ. ನಮ್ಮ ಕಷ್ಟ ಕಾಲದಲ್ಲಿ ಭಾಳ ಜೊತೆಯಾಗಿ ನಿಂತರು. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್. ತುಂಬ ಖುಷಿಯಾಗುತ್ತೆ. ಇದು ಚಿಕ್ಕ ವಯಸ್ಸಿನ ಪಟ್ಟಿದ್ದೊಂದು ಕನಸು. ಸೊ ಈ ಥರ ಒಂದು ಶುಕ್ರವಾರ ನಮಗೂ ಬೀಳಬೇಕು ಅಂತ ಒಂದು ಕನಸು ಕಾಣ್ತಿರ್ತೀವೆಲ್ಲ ಕಲಾವಿದರು. ಸೊ ಇವತ್ತು ಆ ಕನಸು ನಿಜ ಆಗೋದನ್ನು ನೋಡಿ ತುಂಬಾ ಖುಷಿ ಆಯಿತು. ಎಲ್ಲ ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಇವರೇ ಅವಕಾಶ ಕೊಟ್ಟಿದ್ದಕ್ಕೆ ನಮಗೆ ಇವತ್ತು ಈ ಥರ ಒಂದು ನಮ್ಮನ್ನು ಒಂದು ದೊಡ್ಡ ಸ್ಕ್ರೀನಲ್ಲಿ ನೋಡ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ತು. ತುಂಬ ಜನ ಅನ್ಕೊಂತಾರೆ, ಬಟ್ ಇಂಪ್ರೂವ್ಮೆಂಟ್ ಆಗಿದ್ದಿಲ್ಲ. ಮೇಡ್ ಇನ್ ಬಳ್ಳಾರಿ ಮೂವಿ ಅಂತಲೇ ಹೇಳ್ಬೋದು. ಹೇಳ್ಬೋದು. ಸೊ ನಿಮಗೆ ಮೇಡ್ ಇನ್ ಬಳ್ಳಾರಿ ಬಟ್ ಮೇಡ್ ಫಾರ್ ಕರ್ನಾಟಕ ಆ್ಯಂಡ್ ಯೂತ್ಸ್. ಸೊ ಮೂವಿ ವೈಲ್ ಶೂಟಿಂಗ್ ನಿಮಗೆ ಡೈರೆಕ್ಟರ್ಗೆ ಯಾವ ಥರ ರಿಲೇಷನ್ ಇತ್ತು? ತುಂಬ ಚೆನ್ನಾಗಿದೆ. ಅಂದರೆ ಅವರು ಅಂದರೆ ಈ ಸಿನಿಮಾ ಮಾಡಬೇಕಾದ್ರೆ ಪಾಪ ಅವರು ಒಂದು ಇಷ್ಟು ಕಷ್ಟಗಳನ್ನು ಪಡಬೇಕಾಗಿತ್ತು ಆ್ಯಸ್ ಅ ಡೈರೆಕ್ಟರ್ ಅಥವಾ ಪ್ರೊಡ್ಯೂಸರ್ ಆಗಲಿ. ಸೊ ಎಲ್ಲ ಅವರೇ ನೋಡ್ಕೊತಿರ್ತಾರಲ್ಲ. ಸೊ ಮೋರ್ ದೆನ್ ಬರೀ ಮೇಕಿಂಗ್ ಅಲ್ಲ, ಅವರು ಪ್ರೊಡಕ್ಷನ್ ನೋಡ್ಕೋಬೇಕು, ಅಲ್ಲಿ ಹೆಂಗೆ ನಡೀತಿದೆ ಕೆಲಸ ಅದೆಲ್ಲ ನೋಡ್ಕೋಬೇಕಾಗ್ತಿತ್ತು. ಬಟ್ ಅಷ್ಟು ಕೆಲಸ ಇಟ್ಕೊಂಡು ಆ್ಯಕ್ಟರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಕಡೆಯಿಂದ ಯಾವ ಥರ ಪರ್ಫಾರ್ಮೆನ್ಸ್ ತೆಗೆಸ್ಕೋಬೇಕು ಅದನ್ನೆಲ್ಲ ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿ. ಶೂಟಿಂಗ್ ಹೋಗಿದ್ದು ಮುಂಚೆ 1-2 ತಿಂಗಳು ನಾವು ವರ್ಕ್ಶಾಪ್ ಮಾಡಿದ್ವಿ ಈ ಸಿನಿಮಾಗೆ. ಸೊ ಒಂದು ಹಾಲಲ್ಲಿ ಎಲ್ಲ ಕುತ್ಕೊಂಡು ವರ್ಕ್ಶಾಪ್ ಮಾಡಿ 2 ತಿಂಗಳು ಆಮೇಲೆ ನಾವು ಶೂಟಿಂಗ್ ಹೋಗಿದ್ದು. ಸೊ ಕ್ರೆಡಿಟ್ ಗೋಸ್ ಟು ಹಿಮ್. ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್ ಎಲ್ಲರೂ. ನನಗೆ ನಾನು ಯಾರನ್ನೂ ಆರ್ಟಿಸ್ಟ್ ಥರ ನೋಡಲಿಲ್ಲ, ಎಲ್ಲರೂ ನನ್ನ ಫ್ರೆಂಡ್ಸ್ ಥರ ನೋಡಿದೆ. ಸ್ಪೆಷಲಿ ವಿಹಾನ್ ಅಂತೂ ನಮ್ಗೆ ಇವತ್ತಿಗೂ ಅದೇ ಹೇಳ್ತೀನಿ, ನಮ್ಮ ತಮ್ಮ ಅಂತಲೇ ಹೇಳ್ತೀನಿ. ಅವ್ರ ತಾಯಿ ನನಗೆ ಹೇಳ್ತಾರೆ, ನೀನು ನಂಗೆ ದೊಡ್ಡ ಮಗ ಅಂತ ಹೇಳ್ತಾ ಇರ್ತಾರೆ. ಭಾಳ ಖುಷಿಯಾಗುತ್ತೆ ಇವ್ರ ಜೊತೆ. ಇವತ್ತು ನಮ್ಮ ಅಪ್ಪ ಅಮ್ಮವ್ರ ಜೊತೆಗೆ ನಾನು ಸಿನಿಮಾ ನೋಡದೇ ಇದ್ರು ಇವ್ರ ಜೊತೆಗೆ ನೋಡ್ತಾ ಇದ್ದೀನಿ ಅಂತ ಭಾಳ ಖುಷಿ ಆಗ್ತಾಯಿದೆ. ನಮ್ಮ ತಂದೆ ತಾಯಿಯಲ್ಲಿ ರಾಯಚೂರಲ್ಲಿ ನೋಡ್ತಾ ಇದ್ದಾರೆ. ಅವ್ರ ಸಹಾಯದಿಂದನೇ ನಾನು ಇವತ್ತು ಈ ಸಿನಿಮಾ ಮಾಡೋಕ್ಕೆ ಕಾರಣ ಆಯ್ತು ಸರ್. ಈಗ ನೀವೊಂದು ಪ್ರಶ್ನೆ ಕೇಳಿದ್ರಿ, ಹೇಗಿತ್ತು ನಿಮ್ಮದು ಸಂಬಂಧ ಅಂತ ಹೇಳಿ. ಸೊ ನನಗೆ 2 ಕಡೆಯಿಂದ ಇನ್ಫಾರ್ಮೇಷನ್ ಬಂದಿರೋ ಪ್ರಕಾರ ಇಬ್ಬರದು ಒಂದು ಗಂಡ ಹೆಂಡತಿ ಸಂಬಂಧ ಥರ ಇತ್ತು, ಜಗಳಗಳು ಎಲ್ಲ ರೀತಿಯಿಂದನೂ. ಬಟ್ ಚೆನ್ನಾಗಿ ಒಂದು ಸಿನಿಮಾ ಚೆಂದಾಗಿ ಮೂಡಿ ಬಂದಿದೆ. ಕ್ರೆಡಿಟ್ ಗೋಸ್ ಟು ವಿಶ್ವ ಅವರು. ಯಾಕಂದರೆ ಒಂದು ಬೀಜದಿಂದ ಅದನ್ನು ಪೋಷಣೆ ಮಾಡಿ ಅದನ್ನೊಂದು ದೊಡ್ಡ ಮರವಾಗಿ ಬೆಳೆಸಬೇಕು ಒಂದು ಕನಸನ್ನ. ಅಂದರೆ ಒಂದು ಟೀಮಿಂದನೂ ಒಂದೊಂದು ಆರ್ಟಿಸ್ಟ್ಗಳನ್ನೂ ಅವರು ಆಡಿಷನ್ ತೊಗೊಂಡು ಅವ್ರನ್ನೆಲ್ಲ ಒಂದು ಟೀಮ್ ಮಾಡಿಕೊಂಡು ಇಷ್ಟು ದೂರ ಎಳ್ಕೊಂಬಂದಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ಬ್ರೋ. ಓ
ತುಂಬ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಇಬ್ಬರ ಕಡೆಯಿಂದನೇ ಇನ್ವಿಟೇಷನ್ ಇಲ್ಲ ನನಗೆ, ನಾವೇ ಸೆಲ್ಫ್ ಇನ್ವೈಟ್ ಮಾಡ್ಕೊಂಡು ಬಂದಿರೋದು. ಇವನು ಆ್ಯಕ್ಚುಲಿ ನಂದು ಹೇಗಿತ್ತು, ನನ್ನ ಮಗನಿಗೆ ಒಂದು ಕನಸು ಅಂದರೆ ನಮ್ಮ ಮನೇಲಿ ಎಲ್ಲರೂ ಇಂಜಿನಿಯರ್ಸು, ಇವನ ಕಸಿನ್ಸ್ ಎಲ್ಲರೂ ಗೂಗಲ್ ಅಂತ ಕಡೆ ಕೆಲಸ ಮಾಡ್ತಿದ್ದಾರೆ US ಅಲ್ಲಿ. ಇವನು ಒಂದು ಇಂಜಿನಿಯರ್ ಆಗಿಬಿಟ್ಟು ನಮ್ಮ ಇಂಡಸ್ಟ್ರೀಸ್ ನೋಡ್ಕೊಂಡು ಚೆನ್ನಾಗಿ ಇದ್ಬಿಡ್ಲಿ ಅಂದ್ಕೊಂಡ್ವಿ. ಬಟ್ ಹೀ ಈಸ್ ಅ ಚಾಲೆಂಜಿಂಗ್ ಗೈ. ಒಂದು ಚಿಕ್ಕವನಿದ್ದಾಗಿನಿಂದಲೂ ಇಲ್ಲ ನಾನು ಆರ್ಟಿಸ್ಟ್ ಆಗಬೇಕು ಅಂತಲೇ ಇದ್ದ, ಇವತ್ತು ಅವ್ನು ಸಾಧಿಸ್ತಿದ್ದಾನೆ. ಸೊ ವಿ ಹ್ಯಾವ್ ಮೋರ್ ಹೋಪ್ಸ್ ಆನ್ ಹಿಮ್. ಈಗ ಅವ್ನ ಕನಸೆಲ್ಲ ನನಸಾಗುತ್ತೆ ಅಂತ ಇವತ್ತು ನನಗೂ ಭರವಸೆ ಬಂದಿದೆ. ಥ್ಯಾಂಕ್ ಯು ವಿಶ್ವ ಅವರೇ ಫಾರ್ ಇಂಟ್ರೊಡ್ಯೂಸಿಂಗ್ ಹಿಮ್. ಥ್ಯಾಂಕ್ ಯು ಸೋ ಮಚ್. ಚಿತ್ರ ತುಂಬ ಚೆನ್ನಾಗಿದೆ. ಯಾಕೆ ಅಂದರೆ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಯುವಕರು ಬಹಳಷ್ಟು ಈ ಮದ್ಯಪಾನಕ್ಕೆ ಅಥವಾ ಈ ಡ್ರಗ್ಸ್ಗೆ ಸಂಬಂಧಪಟ್ಟಂತೆ ಅದು ವ್ಯಸನಿಗಳಾಗಿ ತಮ್ಮ ಜೀವನಗಳ ಹಾಳು ಮಾಡ್ಕೊಂಡು ಯಾವ ಸಂಬಂಧಗಳಿಗೆ ಈ ಸ್ನೇಹಕ್ಕೆ ಬೆಲೆ ಇಲ್ದಂಗೆ ಮಾರು ಹೋಗ್ತಾ ಇದ್ದಾರೆ. ಆ ಒಂದು ಅದರದ್ದು ನೆಗೆಟಿವಿಟೀಸ್ ಬಗ್ಗೆ ಈ ನಮ್ಮ ಡೈರೆಕ್ಟರ್ ಆದ ವಿಶ್ವನಾಥ್ ಅವರು ತುಂಬ ಚೆಂದಾಗಿ ತೋರಿಸಿದ್ದಾರೆ. ದಯವಿಟ್ಟು ಎಲ್ಲರೂ ಒಂದ್ಸಲ ಬಂದುಬಿಟ್ಟು ಚಿತ್ರ ನೋಡ್ರಿ. ಇದರಲ್ಲಿ ಆಗಿರುವಂತಹ ನಾವು ನೋಡಿದರೆ ಏನು ಕುಡಿತಾ ಇದ್ದಾರೆ ಇದು, ಆದರೆ ಅದರಿಂದ ಆಗ್ತಿರುವಂತಹ ದುಷ್ಪರಿಣಾಮಗಳ ಬಗ್ಗೆ ಭಾಳ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಸಂಬಂಧಗಳಿಗಾಗಲಿ ತಮ್ಮ ಜೀವನಗಳಾಗಲಿ ಯಾವ ರೀತಿ ಇತ್ತೀಚಿನ ನಮ್ಮ ಯುವಕರು ಹಾಳು ಮಾಡ್ಕೊತಿದ್ದಾರೆ ಅನ್ನೋದು ನಮಗೆ ತುಂಬ ಚೆಂದಾಗಿ ಈ ವಿರಾಮದ ನಂತರ ಚಿತ್ರದಲ್ಲಿ ತೋರಿಸಿದ್ದಾರೆ. ಯುವಕರು ಬಂದು ನೋಡಿಬಿಟ್ಟು ಯಾವುದೂ ಮದ್ಯಪಾನ ಆಗಲಿ ಅಥವಾ ಇತರೆ ಡ್ರಗ್ಸ್ಗಾಗಲಿ ವ್ಯಸನಿಗಳಾಗದಂತೆ ತಮ್ಮ ಜೀವನವನ್ನು ಚೆಂದಾಗಿ ಇಟ್ಕೊಂಡು ತಮ್ಮ ಕುಟುಂಬಕ್ಕೂ ಮತ್ತು ದೇಶಕ್ಕೂ ಒಳ್ಳೆಯ ಕೆಲಸಗಳನ್ನ ಮಾಡಲಿ ಅಂತಂದೇಳಿ ಈ ಒಂದು ಚಿತ್ರದಲ್ಲಿ ಸಂದೇಶ ಬಂದಿದೆ. ಅದೇ ರೀತಿ ಯುವಕರು ಇದನ್ನು ಫಾಲೋ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು. ನೋಡಬೇಕು ಇದರಲ್ಲಿ. ಯಾಕಂದರೆ ಒಬ್ಬ ಹುಡುಗ ಒಂದು ಸಣ್ಣ ಕ್ಯಾರೆಕ್ಟರ್ಸು ಕಾಲೇಜ್ ಡೇಸ್ ಎಲ್ಲರೂ ನಾವು ಪಾಸ್ ಮಾಡ್ತೀವಿ ಡೇಸಲ್ಲಿ. ಆ ಕಾಲೇಜ್ ಡೇಸಲ್ಲಿ ನಮ್ಮದು ಲೈಫ್ ಆಯ್ತಂದರೆ ಲೈಫ್ ಆಗುತ್ತೆ. ಅದರಲ್ಲಿ ಒಂದು ತಪ್ಪು ದಾರಿ ಹಿಡಿದ್ರೆ ಜೀವನನೇ ನಾಶ. ಹಾಗಾಗಿ ಅದನ್ನು ಒಂದ್ಸರಿ ನೋಡಿ, ಪಿಕ್ಚರ್ ನೋಡಿ. ಆಮೇಲೆ ಇನ್ನೊಂದು ಖುಷಿಯಾದ ಸಂಗತಿ ಅಂದರೆ ಎಲ್ಲರೂ ನಮ್ಮ ಬಳ್ಳಾರಿ ಡೈರೆಕ್ಟರ್ ಆಗಲಿ ಎಲ್ಲರೂ ನಮ್ಮ ಕನ್ನಡದವರು. ಫಿಲಮ್ ಡ್ರೀಮ್ ಹೊಸಬ್ರು ಸೇರ್ಕೊಂಡ್ಬಿಟ್ಟು ಕನಸು ಕಟ್ಟಿರ್ತಾರೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ, ಹೊಸಬ್ರು ಪ್ರಯತ್ನ ಪಟ್ಟಿದ್ದಾರೆ. ಸೊ ಕರ್ನಾಟಕ ಜನತೆ ಈ ಸಿನಿಮಾ ನೋಡಿ ಸಪೋರ್ಟ್ ಕೊಡಬೇಕು. ಯಾಕಂದರೆ ಕನ್ನಡ ಸಿನಿಮಾ ಈಗ ಥಿಯೇಟ್ರ್ಗಳಿಗೆ ಬರ್ತಾಯಿಲ್ಲ. ಥಿಯೇಟ್ರ್ಗಳು ಬಂದಾಗ ಪರಿಸ್ಥಿತಿ ಬಂದಿದೆ. ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಒಳ್ಳೆ ಪ್ರಥಮ ಬಾರಿಗೆ ಅವರು ಒಳ್ಳೆ ಅಭಿನಯ ಮಾಡಿದ್ದಾರೆ. ಸಿನಿಮಾ ನೋಡ್ಬೋದು. ಇದರಲ್ಲಿ ಒಂದು ಒಳ್ಳೆ ಸಂದೇಶ ಏನಂದರೆ ನಾವು ಕೆಟ್ಟ ಚಟಗಳನ್ನ ಮಾಡಬಾರ್ದು, ಒಳ್ಳೆಯದನ್ನು ಅಳವಡಿಸ್ಕೋಬೇಕು ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಈ ಯೂತ್ಸಲ್ಲಿ ಏನಾಗಿದ್ದಾರೆ ಅಂದರೆ ಎಲ್ಲ ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ. ಸೊ ಅದರಿಂದ ಹೊರಗೆ ಬರ್ಬೇಕು. ಇದರಲ್ಲಿ ನೆಗೆಟಿವಿಟಿ ಇದೆ, ಅದನ್ನು ನೋಡ್ಕೊಂಬಿಟ್ಟು ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಂತೇಳಿ ನಿರ್ದೇಶಕರು ಒಂದು ಅಂಶ ಇಟ್ಕೊಂಡು ಮಾಡಿದ್ದಾರೆ. ಚೆನ್ನಾಗಿದೆ. ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ಬಯಸ್ತೇನೆ. ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.